ಶ್ರೀಯುತ ನವೀನ್ ಜಾಂಗ್ಲಿ ರಾಗ ಸಂಯೋಜನೆ ಹಾಗೂ ಗಾಯನ ಇವರು ಈ ಗೀತೆಯ ಕುರಿತಾಗಿ ಒಂದೆರಡು ಮಾತುಗಳನ್ನು ಆಡಲಿದ್ದಾರೆ. ಈಗ ನಾನು ಮಾತಾಡ್ಲಿಕ್ಕಿಂತ ಹೆಚ್ಚು ನನ್ನ ಭಾವನೆಗಳನ್ನು ವ್ಯಕ್ತಪಡಿಸ್ಲಿಕ್ಕೆ ಇಲ್ಲಿ ನಿಂತಿದೆ. ಅದಕ್ಕೆ ನಾನು ಟೈಮ್ ತಗೊಂಡೆ. ಆಚಾರ್ಯ ಶ್ರೀಗಳ ಪಾದಾರವಿಂದಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಹಾಗೆ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಆದರಣೀಯ ಸಂಯುಕ್ತ ಸಂಪನ್ನ ಬಂಧುಗಳಿಗೆ ನಮಸ್ಕಾರವನ್ನು ಜೈಜನೇಯರನ್ನು ಹೇಳ್ತಾ, ಮುನಿರಾಜ್ ನೆಂಜಾಳ ಸರ್ ಮಾತನಾಡಬೇಕಾದ್ರೆ ಈಗ ಏನು ಒಂದು ಕಳಶದ ಬೋಲಿ ಏನಾಯಿತು ಅದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಪುಣ್ಯ ಹಾಗೂ ಪರಿಶ್ರಮದ ಬಗ್ಗೆ ಹೇಳ್ತಾ ಇದ್ರು. ಆಫೀಸಲ್ಲಿ ರಜೆ ಸಿಗೋದಿಲ್ಲ ನನಗೆ ಜಾಸ್ತಿ, ಯಾಕಂದ್ರೆ ಮಾರ್ಕೆಟಿಂಗ್ ಹೆಡ್ ಆಗಿದ್ದೀನಿ. ನಾನು ರಜೆ ತಗೊಂಡ್ರೆ ನಮ್ಮ ಕುರಿಗಳು ನಾನು ಒಂದಿನ ತಗೊಂಡ್ರೆ 4 ದಿನ ತಗೋತೇನೆ. ಈಗ ನಾನು 4 ದಿನ ತಗೊಂಡಿದ್ದೀನಿ. ಖುಷಿ ಏನಂದ್ರೆ ಒಂದು ಪುಣ್ಯದ ಫಲ. 2 ದಿನ ಮೇಗುಂದ ಪಂಚ ಕಲ್ಯಾಣದಲ್ಲಿ ಸಂಗೀತಾಷ್ಟಕ ಹೇಳುವಂತ ಸುಯೋಗ ಪುಣ್ಯದ ಫಲವಾಗಿ ಸೌಮ್ಯ ಸತ್ಯೇಂದ್ರ ಜೈನ್ ನನ್ನ ತಂಗಿಯ ಕಡೆಯಿಂದ ಬಂತು. ಇದು ಪುಣ್ಯ. ಇನ್ನೊಂದು ಪರಿಶ್ರಮದ ಫಲದಿಂದ ಹೊಳೆನರಸೀಪುರ ನಡೆಯುವಂತಹ ಪಂಚ ಕಲ್ಯಾಣದಲ್ಲಿ ಭಗವಾನ್ ನೇಮಿನಾಥ ತೀರ್ಥಂಕರರ ವೈರಾಗ್ಯವನ್ನು ತೋರಿಸುವಂತಹ ನಾಟಕದಲ್ಲಿ ನಾನು ನೇಮಿ ಕುಮಾರನಾಗಿ ಪಾತ್ರ ವಹಿಸ್ತಾ ಇದ್ದೇನೆ. ಅದು ನನ್ನ ಪುಣ್ಯ ಹಾಗೂ ಪರಿಶ್ರಮ. ಯಾಕಂದ್ರೆ ನಾಟಕದಲ್ಲಿ ಆಕ್ಟ್ ಮಾಡ್ಬೇಕಂದ್ರೆ ಸ್ವಲ್ಪ ಟ್ರೈನ್ ಆಗ್ಬೇಕಲ್ಲ. ಹಾಗೆ ಅಲ್ಲಿ ಕೂಡ ಸಂಗೀತಾಷ್ಟಕ ಇದೆ 4ನೇ ತಾರೀಕು. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಮೇಗುಂದಕ್ಕೆ ಬರಬೇಕು ಅಂತ ಪರಿವಾರದವರಿಗೆಲ್ಲರಿಗೂ ಆಸಕ್ತಿ ಇತ್ತು. ಬರುವ ಯೋಗ ನನಗಿತ್ತು. ಕೇವಲ ಪುಣ್ಯದ ಯೋಗದಿಂದ ಬಂದೆ. ಆದ್ರೆ ಬರೋದಕ್ಕಿಂತ ಮುಂಚೆ ಪದ್ಮಲತಾ ವರ್ಧಮಾನ್ ಅವರು ಇದ್ದಾರೆ. ಅವರು ಒಂದು ಸಾಹಿತ್ಯ ಬರೆದಿದ್ದೀನಿ, ನವೀನ್ ನೀವು ರಾಗ ಸಂಯೋಜನೆ ಮಾಡಿ ಹಾಡಬೇಕು ಅಂತ. ಪ್ರಯತ್ನ ತುಂಬಾ ಪಟ್ಟೆ. ಒಂದು ಒಳ್ಳೆ ರಾಗ ಹಾಕಬೇಕು ಅಂತ ರಾತ್ರಿ ಕುತ್ಕೊಂಡು ವರ್ಕ್ ಮಾಡಿದೆ. ಅದನ್ನ ಕೇರಳಕ್ಕೆ ನನ್ನ ಪ್ರೋಗ್ರಾಮರಿಗೆ ಕಳಿಸ್ಕೊಟ್ಟೆ. ಅವರು ಮಾಡಿಕೊಟ್ರು. ಮೊದಲನೇ ದಿನ ಆಗೋಯ್ತು, ಗರ್ಭವತನ ಕಲ್ಯಾಣ ಆಯ್ತು, ರಿಲೀಸ್ ಮಾಡಬೇಕು. ಅದಕ್ಕೊಂದು ವಿಡಿಯೋ ಎಡಿಟಿಂಗ್ ಮಾಡ್ಲಿಕ್ಕೆ ಎಲ್ಲರ ಹತ್ರನೂ ಕೇಳಿದೆ. ಅನ್ಕೊಂಡೆ ನನಗೆ ಇಷ್ಟೆಲ್ಲ ಪ್ರಯತ್ನ ಪಟ್ಟನಲ್ಲ, ಯಾಕೆ ಸಿಗ್ಲಿಲ್ಲ ಅಂತ. ಆಗೋದಿಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರೆ. ಯೂಟ್ಯೂಬ್ನಲ್ಲಿ ಸುಮ್ಮನೆ ನಾನು ಬಿಡುಗಡೆ ಆಗಿದ್ರೆ ಎಷ್ಟು ಜನ ಕೇಳ್ತಿದ್ರೋ ಗೊತ್ತಿಲ್ಲ. ಆದ್ರೆ ಆಚಾರ್ಯ ಶ್ರೀಗಳ ಸಮ್ಮುಖದಲ್ಲಿ ಇದು ರಿಲೀಸ್ ಆಗ್ತಿದೆ ಅಂತಂದ್ರೆ ಇದು ನನ್ನ ಪುಣ್ಯ ಅಲ್ವಾ? ಪರಿಶ್ರಮಕ್ಕೆ ತಕ್ಕ ಪುಣ್ಯ ಕೂಡ ಇದೆ ಅಂತ ನನಗೆ ಅನಿಸ್ತು. ಬರೀ ಪುಣ್ಯ ಮಾತ್ರ, ಪರಿಶ್ರಮಕ್ಕೆ ತಕ್ಕಂತ ಒಂದು ಫಲ ಕೂಡ ನನಗೆ ಸಿಕ್ಕಿದೆ. ಇವತ್ತು ಇಂಥ ವೇದಿಕೆಯಲ್ಲಿ ಆಚಾರ್ಯ ಶ್ರೀಗಳ ಆಶೀರ್ವಾದದಿಂದ ಮೇಗುಂದ ಪಂಚಕಲ್ಯಾಣಕ್ಕೆ ಅದರ ಇತಿಹಾಸವನ್ನು ಪ್ರತಿಬಿಂಬಿಸುವಂತ ಸಾಹಿತ್ಯವನ್ನ ಪದ್ಮಲತಾ ಮ್ಯಾಮ್ ರಚನೆ ಮಾಡಿದ್ರು. ಸೊ ಅದನ್ನ ನನ್ನ ಕಂಠ ಸಿರಿಯಲ್ಲಿ ಪ್ರಯತ್ನ ಪಟ್ಟಿದ್ದೇನೆ ಸೇವಾ ಮನೋಭಾವನೆಯಿಂದ. ಹಾಗಾಗಿ ಸಂಪೂರ್ಣ ಮೇಗುಂದದ ಸಮಸ್ತ ಸಹಧರ್ಮಿ ಬಂಧುಗಳಿಗೆ ನಾನು ಇದನ್ನ ನಿಮ್ಮ ಮಡಿಲಿಗೆ ಒಪ್ಪಿಸ್ಕೊಳ್ಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಇದು ಒಂದು ವಿಚಾರ. ಎರಡನೇ ವಿಚಾರ, विशेषवाद विचार आचार्य श्री को ये विचार मैं शेयर करना चाहता हूँ. ये जो मैं अभी एक गाना बनाया हूँ, राग संयोजन किया हूँ, कंपोजिशन किया हूँ. इससे पहले अभी एक जिन सहस्त्र नाम जो है 1008 नाम के ऊपर एक स्तुति रचना किया हुआ है सांगत्य रूप में. श्रीमती वीणा शेट्टी करके मूडबिद्रे के एक कवियत्री ने लिखा है. मुनिराज नेंजाला सर ने मेरे को प्रेरक शक्ति होकर मेरे को इनकरेज किया. 108 स्तुति उसका राग संयोजन हुआ है. 10 लोग गाए हैं जैन लोग, और भी 90 जैन गायकियों को ऑडिशन करके पूरा 1008 वो प्रोजेक्ट अभी चल रहा है. तो वो दिसंबर में रिलीज होने वाला है. ये क्यों बता रहा हूँ कि इस प्रोजेक्ट में मेरे को प्रोग्रामर बन के केरला से निवेद सेल्वम करके एक प्रोग्रामर है. बहुत टैलेंटेड आदमी है. ये आदमी इस प्रोजेक्ट को अपने हाथ में लेने के बाद पूरा मध्य, मांस, मधु, बेकरी आइटम्स, बिस्किट्स भी छोड़ दिया है. वो जिन भगवान का आराधक बना है. वो जिन सहस्रनामದ ಶಕ್ತಿ ಎಷ್ಟಿದೆ ಅಂತಂದ್ರೆ, ಅದನ್ನ ಆ ಒಂದು ದಿನ ಸಹಸ್ರನಾಮದ ನನ್ನ ಒಂದು ಆಡಿಯೋ ಪ್ರಾಜೆಕ್ಟ್ ಏನು ನಡೀತಾ ಇದೆ ಅದರ ಪ್ರೋಗ್ರಾಮಿಂಗ್ ತಗೊಂಡವರು ನಿವೇದ್ ಕೆ ಸೆಲ್ವಂ ಅಂತ ಕೇರಳದವರು.
ಅವರು ಇವತ್ತು ಈ ಪ್ರಾಜೆಕ್ಟ್ಗೋಸ್ಕರ ಅದರ ನಂತರದಲ್ಲೂ ಅವರು ಸಂಪೂರ್ಣವಾದ ಮದ್ಯ, ಮಾಂಸ, ಮಧು, ಬೇಕರಿ ಪ್ರಾಡಕ್ಟ್ಗಳನ್ನೆಲ್ಲವನ್ನು ತ್ಯಾಗ ಮಾಡಿದ್ದಾರೆ. ಅದು ಪವರ್ ಆಫ್ ಜೈನಿಸಮ್ ಅಂತ ಹೇಳಿ ಇಷ್ಟಪಡ್ತೀನಿ. ಎರಡನೇದು, ಈ ಒಂದು ಮೇಗುಂದದ ಹಾಡಿಗೆ ಏನು ವಿಡಿಯೋ ಎಡಿಟಿಂಗ್ ಮಾಡಿದ್ದಾರೆ, ಅದು LED ಸ್ಕ್ರೀನಲ್ಲಿ ಡಿಸ್ಪ್ಲೇ ಮಾಡ್ತಾರೆ. ಅದನ್ನ ಮಾಡಿದಂತಹ ತೇಜಸ್ವಿ ಯತೀಶ್ ಅಂತ, ಈಗ ಬೆಳೆಯುವಂತ ಸಿರಿ, ಅವರಿಗೆ ಇವತ್ತು